ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು. ಪ್ರತಿಯೊಂದು ಮಗು ವಿಭಿನ್ನ. ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ, ವಿದ್ಯಾರ್ಥಿಗಳ ಚಿಂತನೆ, ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಕ್ಕೆ ಪ್ರೋತ್ಸಾಹ, ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್, ಶಿಕ್ಷಣ ಜೊತೆಗೆ ಕ್ರೀಡೆ, ಕಲೆ, ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ. 2026-27 ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ. ಮಾಂಟೆಸರಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಲಭ್ಯ. ಪ್ರಿಯ ಪೋಷಕರೇ, ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ. ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9740409116 ಮತ್ತು 7795845995. ಚಿಮುಲ್ ಚುನಾವಣಾ ಅಂತಿಮ ದಿನ. ಒಟ್ಟು 43 ಮಂದಿ ಅಭ್ಯರ್ಥಿಗಳಿಂದ ನಾಮಪತ್ರ. ಕೋಚಿಮುಲ್ನಿಂದ ಪ್ರತ್ಯೇಕ ಹಾಲು ಒಕ್ಕೂಟವಾಗಿ ಚಿಮುಲ್ ಆದ ನಂತರ ಇದೇ ಮೊದಲ ಬಾರಿಗೆ ಚುನಾವಣೆ ಎದುರಾಗಿದೆ. ಹೀಗಾಗಿ ಚಿಮುಲ್ ಚುನಾವಣೆ ಅಖಾಡ ಸಾಕಷ್ಟು ಕುತೂಹಲವನ್ನು ಸಹ ಹುಟ್ಟುಹಾಕಿದೆ. ಪ್ರತ್ಯೇಕ ಒಕ್ಕೂಟ ಮಾಡಿದ ಕ್ರೆಡಿಟ್ ಹಿಡಿದು ಅಖಾಡಕ್ಕಿಳಿದಿರುವ ಘಟಾನುಘಟಿಗಳು ಶತಾಯ ಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ನಾನಾ ಕಸರತ್ತುಗಳನ್ನು ಆಗಲೇ ಶುರು ಮಾಡಿದ್ದಾರೆ. ಚಿಮುಲ್ಗೆ ಈಗ ಮೊಟ್ಟ ಮೊದಲ ಚುನಾವಣೆ ಎದುರಾಗಿದ್ದು, ಫೆಬ್ರವರಿ 1ರಂದು ಚುನಾವಣೆ ಆಗಲೇ ಫೈಟ್ ಜೋರಾಗಿದ್ದು, ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಜನವರಿ 22ರಂದು ಒಟ್ಟು 43 ಮಂದಿ ನಾಮಪತ್ರ ಸಲ್ಲಿಸಿದ್ದು, ನಾಮಪತ್ರ ವಾಪಸ್ ಪಡೆದ ನಂತರ ಕಣದಲ್ಲಿ ಎಷ್ಟು ಮಂದಿ ಉಳಿಯುತ್ತಾರೆ ಎಂಬುದು ಗೊತ್ತಾಗುತ್ತದೆ. ನಾಮಪತ್ರ ವಾಪಸ್ ಪಡೆದ ನಂತರ ಅಂತಿಮ ಕಣದಲ್ಲಿ ಇರುವುದು ಸಹ ತಿಳಿಯುತ್ತದೆ. ಇನ್ನು ಪ್ರತ್ಯೇಕ ಒಕ್ಕೂಟದ ಲಾಭ ಪಡೆಯಲು NDA ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ದಶಕದ ಹೋರಾಟದ ನಂತರ ಪ್ರತ್ಯೇಕ ಹಾಲು ಒಕ್ಕೂಟವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟಕ್ಕೆ ಈಗ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಎದುರಾಗಿದ್ದು, ಪ್ರತಿಷ್ಠೆಯ ಕಣವಾಗಿರುವ ಚಿಮುಲ್ ಚುನಾವಣೆಯಲ್ಲಿ ಉಭಯ ಪಕ್ಷಗಳ ಮುಖಂಡರು ಗದ್ದುಗೆ ಏರಲು ಕಸರತ್ತು ಶುರು ಮಾಡಿದ್ದಾರೆ. ಪ್ರತ್ಯೇಕ ಒಕ್ಕೂಟ ರಚನೆಯ ಲಾಭ ಪಡೆಯಲು ಮುಖಂಡರು ತಂತ್ರಗಾರಿಕೆಯಲ್ಲಿ ಸಹ ತೊಡಗಿದ್ದಾರೆ. ಒಕ್ಕೂಟದ ನಿರ್ದೇಶಕ ಸ್ಥಾನಗಳಿಗೆ 2026 ಫೆಬ್ರವರಿ 1ರಂದು ಚುನಾವಣೆ ನಡೆಯಲಿದೆ. ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಿಸಿದಂತೆ ಚಿಮುಲ್ ಅರ್ಹ ಮತ್ತು ಅನರ್ಹ ಮತದಾರರ ಕರಡು ಮತದಾರರ ಪಟ್ಟಿ ಸಹ ಪ್ರಕಟಿಸಿದೆ. ಜಿಲ್ಲೆಯಲ್ಲಿ ಒಟ್ಟು 913 ಅರ್ಹ ಮತ್ತು 83 ಅನರ್ಹ ಮತದಾರರಿದ್ದು, ಚಿಮುಲ್ ಚುನಾವಣೆಗೆ ಜಿಲ್ಲೆಯ ಸಹಕಾರ ವಲಯದ ಧುರೀಣರು ಮತ್ತು ಈ ಹಿಂದೆ ನಿರ್ದೇಶಕರಾಗಿರೋರು ಮತ್ತೊಮ್ಮೆ ಕಣಕ್ಕೆ ಇಳಿದಿರುವುದು ವಿಶೇಷ. ಸದ್ಯ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವ್ಯಾಪ್ತಿಯಲ್ಲಿ 13 ಕ್ಷೇತ್ರಗಳನ್ನು ಪುನರ್ ವಿಂಗಡಣೆ ಮಾಡಿದ್ದು, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿಗೆ ತಲಾ 2 ನಿರ್ದೇಶಕ ಸ್ಥಾನ, ಉಳಿದಂತೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು, ಮಂಚೇನಹಳ್ಳಿ, ಗೌರಿಬಿದನೂರಿಗೆ ತಲಾ 1 ಸ್ಥಾನ ಹಾಗೂ 2 ಮಹಿಳಾ ನಿರ್ದೇಶಕ ಸ್ಥಾನ, ಒಟ್ಟು 13 ಹಾಗೂ 5 ನಿರ್ದೇಶಕ ಸ್ಥಾನ ಸೇರಿದಂತೆ ಒಟ್ಟು 18 ನಿರ್ದೇಶಕ ಸ್ಥಾನಗಳು ಇದ್ದು, ಪ್ರತ್ಯೇಕ ಒಕ್ಕೂಟ ಮಾಡಿದ ಲಾಭ ಪಡೆಯಲು ಉಭಯ ಪಕ್ಷಗಳ ಮುಖಂಡರು ನಾನಾ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. MC ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಹಿಂದೆ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರ ಒಂದು ಆಶೀರ್ವಾದದಿಂದ, ನಮ್ಮ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಏನು ಅನುಭವದಿಂದ, ಅವರ ಒಂದು ಕಾನೂನಾತ್ಮಕವಾಗಿ ಏನು ವಿಭಜನೆ ಮಾಡಬೇಕು ಅಂತ ಏನು ಕಾನೂನು ಇಂದಿರಾ ಮಾಡಿದ್ರು ಅದನ್ನು ಕಾನೂನಾತ್ಮಕವಾಗಿ ಮತ್ತೆ ವಿಭಜನೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಅದನ್ನು ವಿಭಜನೆ ಆದಮೇಲೆ ಪ್ರಪ್ರಥಮವಾಗಿ ಚಿಮುಲ್ ಅಂತ ಏನಿದಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅದಕ್ಕೆ ಸುಮಾರು 1 ವರ್ಷಗಳ ಆಡಳಿತ ಎಲ್ಲ ಸಾಧಕರಾಗಿದ್ದು ಕಾನೂನು ರೀತಿಯಲ್ಲಿ ಚುನಾವಣೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಸಚಿವರು ಚುನಾವಣೆ ಚಿಮುಲ್ಗೆ ಪ್ರಪ್ರಥಮ ಚುನಾವಣೆ ನಡೀತಾ ಇದೆ. ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಸಹಕಾರಿ ಹಾಲು ಒಕ್ಕೂಟ ಇವತ್ತು ಚುನಾವಣೆ ನಡೆದಿದೆಯೋ ಅದರ ಮುಖೇನ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಹಿಂದೆ 1 ಮತಕ್ಷೇತ್ರ ಚಿಂತಾಮಣಿ ಮತಕ್ಷೇತ್ರ, ಈಗ ಅದು 3 ಮತಕ್ಷೇತ್ರ. ಒಂದು ಚಿಂತಾಮಣಿ ಕಸಬಾ ಅಂತ,
ಹಿಂದೆ ನಾನು ಇಡೀ ತಾಲೂಕಿಗೆ ಪ್ರತಿನಿಧಿಸ್ತಿದ್ದೆ. ಎಲ್ಲ ನಮ್ಮ ಸಚಿವರ ಆಶೀರ್ವಾದ, ನಮ್ಮೆಲ್ಲ ಮುಖಂಡರ ಆಶೀರ್ವಾದ, ನಮ್ಮ ಮತದಾರರ ಆಶೀರ್ವಾದ. ಈಗ ಅದನ್ನು ಕಸಬಾ ಚಿಂತಾಮಣಿ ಅಂತ ಮಾಡಿದ್ದಾರೆ, ಅದನ್ನು ನನ್ನ ಮತಕ್ಷೇತ್ರವನ್ನು. ಅದರಿಂದ ನಾನು ಉಳ್ವಡಿ ಬಾಬು ಅಂತ ಉಳ್ವಡಿ ಸ್ಪರ್ಧಿಸ್ತಾ ಇದ್ದೀನಿ. ಅದೇ ರೀತಿ ಕೈವಾರ ಮತಕ್ಷೇತ್ರದಿಂದ ಅಲ್ಲಿ ಒಬ್ಬ ಅನುಭವಿ ರಾಜಕಾರಣಿ, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತಿ ಎಸ್ ಎಚ್ ಚಿನ್ನಪ್ಪನವರು ಕೂಡ ಅವರು ಕೂಡ ಇವತ್ತು ಆಶೀರ್ವಾದ ಮಾಡಿ ಸಚಿವರು ಇವತ್ತು ಅವರು ಕೂಡ ಟಿಕೆಟ್ ನೀಡಿದ್ದಾರೆ ಪಕ್ಷದ ವತಿಯಿಂದ. ಅದೇ ರೀತಿ ಚಳೂರು ಮತಕ್ಷೇತ್ರದಿಂದ ಅವ್ರ ತಂದೆ ಹಿರಿಯ ಸಹಕಾರಿಗಳು ಪಿ.ಗೋಯ್ನವರ ಸುಪುತ್ರರಾದಂಥ ಶೇಖರ್ ಅಂತ ಅವರು ಕೂಡ ಒಂದು ಸಹಕಾರಿ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಅವರು ಕೂಡ ಇವತ್ತು ಚಳೂರು ಮತಕ್ಷೇತ್ರದಿಂದ ನಮ್ಮ ಚಿಂತಾಮಣಿ ಮತಕ್ಷೇತ್ರದ ಒಂದು ಹೋಬಳಿ ಮತ್ತು ಶಿಡ್ಲಘಟ್ಟ ಮತಕ್ಷೇತ್ರದ ಒಂದು ಹೋಬಳಿ ಎಲ್ಲ ಸೇರಿ ಇವತ್ತು ಮತ್ತು ಚಳೂರು ಹೋಬಳಿ ಮತ್ತು ಎಲ್ಲ ಸೇರಿ ಒಂದು ಚಳೂರು ಕ್ಷೇತ್ರ ಇದೆ. ಅದೇ ರೀತಿ ಮಹಿಳಾ ಮತಕ್ಷೇತ್ರ ಮೊದಲು ಒಂದಿತ್ತು, ಜಿಲ್ಲೆಗೆ 2 ಮತಕ್ಷೇತ್ರ, ಚಿಂತಾಮಣಿ ಮತಕ್ಷೇತ್ರದಿಂದ ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಚೇಳೂರು ಎಲ್ಲ ಸೇರಿ ಇವತ್ತು ಮತಕ್ಷೇತ್ರ. ಅಲ್ಲಿ ಕೂಡ ಒಬ್ಬ ಸಹಕಾರಿ ಕುಟುಂಬದಿಂದ ಬಂದಿರ್ತಕ್ಕಂಥ ಹೆಣ್ಣುಮಗಳು, ನಮ್ಮ ತಾಲೂಕಿನ ಹೆಣ್ಣುಮಗಳಾದಂಥ ಶ್ರೀಮತಿ ಸುಮಾ ಅವರು, ರವಿಚಂದ್ರ ಅವರು ಕೂಡ ಇವತ್ತು ಸ್ಪರ್ಧೆ ಬಯಸಿದ್ದಾರೆ. ಅದಕ್ಕೂ ಕೂಡ ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಪಕ್ಷದ ಶಾಸಕರ ಆಶೀರ್ವಾದ, ನಮ್ಮ ಸಚಿವರ ಆಶೀರ್ವಾದದಿಂದ ಇವತ್ತು ನಮ್ಮ ಏನು ಎಸ್ ಎನ್ ಸುಬ್ಬಾರೆಡ್ಡಿ ಸಾಹೇಬರು ಮತ್ತು ಪುರುಷಾಮಗೌಡರು ಮತ್ತು ಎಲ್ಲ ನಮ್ಮ ಏನು ಶಾಸಕರಿದ್ದಾರೋ, ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಸಹಕಾರಿ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಸಚಿವರು ಕೂಡ ಇವತ್ತು ಚೀಮೂಲನ್ನು ತಮ್ಮ ಅಧಿಕಾರ ಹಿಡಿತಕ್ಕೆ ತಗೋಬೇಕು ಅಂತ ಪ್ರತಿಷ್ಠೆಕರವಾಗಿ ತಗೊಂಡಿದ್ದಾರೆ. ಮುಂದೆ ಕೂಡ ಇದು ಕಾಂಗ್ರೆಸ್ ವಶವಾಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧಿಸೋಕ್ಕೆ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಹೊಸದಾಗಿ ಯಾರ್ಯಾರು ಇವತ್ತು ಸ್ಪರ್ಧೆ ಬಯಸಿದ್ದಾರೆ ಎಲ್ಲರೂ ಕೂಡ ಶುಭ ಹಾರೈಸ್ತಾರೆ. ಸರ್, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಇದ್ದರೂ ಕೂಡ ಈ ಮೆಗಾ ಡೈರಿಗೆ ಲೋಕಲ್ ಮಾರ್ಕೆಟ್ ಘಟಕವನ್ನು ಮಾಡೋಕ್ಕಾಗಲಿಲ್ಲ ಅನ್ನೋಂಥದ್ದು ವಿರೋಧಿಗಳ ಒಂದು ಹಾಕಿದೆ. ಸರ್, ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಇಷ್ಟು ದೊಡ್ಡ ಮೆಗಾ ಡೈರಿ ಆಗಿದೆ. ಹಿಂದೆ ಏನು ನಮ್ಮ ಸನ್ಮಾನ್ಯ ಯಾರು ನಮ್ಮ ಕೆ.ವೈ. ನಂಜೇಗೌಡ ಇರ್ಬೋದು, ಬಂದಿರತಕ್ಕಂಥ ಎಲ್ಲ ಮಾಜಿ ಏನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಅಧ್ಯಕ್ಷರುಗಳ ನಮ್ಮ ಏನು ಡೈರೆಕ್ಟರ್ ಪರಿಶ್ರಮದಿಂದ ಇದು ಸ್ಥಾಪನೆ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಪ್ರೇಟ್ ಇವತ್ತು ಒಂದು ಸಪ್ರೇಟ್ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಒಟ್ಟಿಗೆ ಇದ್ದಾಗೆ ಈ ಜಿಲ್ಲೆಯಲ್ಲಿ ಒಂದು ಮಾಡೋಂಥ ದೂರದೃಷ್ಟಿ ಇಟ್ಕೊಂಡು ಯಾವತ್ತಾದರೂ ಇದು ಸಪ್ರೇಟ್ ಒಕ್ಕೂಟ ಆಗುತ್ತೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಈ ಸಂದರ್ಭಕ್ಕೆ ಬಹುಶಃ ಇಷ್ಟೆಲ್ಲ ಮಾಡಿದ್ದಾರೆ. ಮುಂದೆ ಅದನ್ನು ಸಚಿವರಿಗೆ ಈಗಾಗಲೇ ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಸರ್ಕಾರದಿಂದ ಸುಮಾರು 9 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತು ಯಾವುದೇ ₹1 ಸರ್ಕಾರ ಕಟ್ಟಿದೆ ರೈತರ ಸಂಸ್ಥೆಯಿಂದ ಉಚಿತವಾಗಿ ಇವತ್ತು ನಮ್ಮ ಸಚಿವರಾದ ನಿರ್ಮಿಸಿದ ಸಾಹೇಬರು ಇವತ್ತು ಅದನ್ನು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯಿಂದ ಅದನ್ನು ಸುಮಾರು 9.5 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಆಡಳಿತ ಮಂಡಳಿ ಬಂದಮೇಲೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಅದಕ್ಕೆ DPR ಅಂತ ಡೀಟೇಲ್ ಪ್ರಾಜೆಕ್ಟ್ ಕೊಡಬೇಕು. ಅದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಏನು ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಅದಕ್ಕೆ ಅನುಮೋದನೆ ತಗೊಂಡು ಮತ್ತು ಸರ್ಕಾರದ ಅನುಮೋದನೆ, ಸಹಕಾರ ಇಲಾಖೆ ಅನುಮೋದನೆ ತಗೊಂಡು ಅದನ್ನು ಮುಂದೆ ಈ ಭಾಗಕ್ಕೆ ಒಂದು ಪ್ಯಾಕಿಂಗ್ ಘಟಕವನ್ನು ಮಾಡಬೇಕು. ಇನ್ನು ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಬಹುಶಃ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ. ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಬೇಕು, ರೈತರಿಗೆ ಒಂದು ಸಮರ್ಪಕವಾದಂಥ ಬೆಲೆ ಕೊಡಬೇಕು ಅಂತ ಇವತ್ತು ಸಚಿವರು ಈಗಾಗಲೇ ಅದನ್ನು ಏನು ಸಲುವಾಗಿ ಚರ್ಚೆ ಮಾಡಿದ್ದಾರೆ. ಮುಂದೆ ಅದನ್ನು ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಹಲವಾರು ಕಾರ್ಯಕ್ರಮಗಳ ಸಚಿವರ ದೃಷ್ಟಿಯಲ್ಲಿ ಮತ್ತು ಆಡಳಿತ ಮಂಡಳಿ ದೃಷ್ಟಿಯಲ್ಲಿ ಕೂಡ ಇದೆಲ್ಲ ಅನುಭವಿಸಿಗಳು ಮುಂದೆ ಬರ್ತಾರೆ. ಎಲ್ಲರೂ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ಸರ್, ತುಂಬ ದುಬಾರಿ ಚುನಾವಣೆ ಇದು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸರ್. ದುಬಾರಿ ಅಂತ ಎಲ್ಲರೂ ಹೇಳ್ಬೋದು ಅಷ್ಟೇ. ಆದರೆ ದುಬಾರಿ ಚುನಾವಣೆ ರೈತರು ಯಾರು ಕೂಡ ಆ ಥರ ಬೇರೆ ಆಸೆ ಆಮಿಷಗಳು ಯಾರು ಬಲಿಯಾಗೋದಿಲ್ಲ. ಅವರು ಸ್ವಾಭಿಮಾನದಿಂದ ಬಂದಿರ್ತಕ್ಕಂಥ ರೈತರು ಇವತ್ತು ಡೆಲಿಗೇಟ್ಸ್ ಆಗಿದ್ದರು. ಯಾರು ಕೂಡ ಹೇಳ್ಕೋಬೋದು ನಾವು ಅಷ್ಟು ಕೊಡ್ತೀವಿ, ಎಲ್ಲ ಸುಳ್ಳದು. ಸ್ವಾಭಿಮಾನದಿಂದ ಯಾರು ಕೆಲಸ ಮಾಡಿದರೆ ಅವ್ರು ಓಟ್ ಹಾಕ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.